ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ರಾಮಚಾರಿ ಎಪಿಸೋಡ್ನ ಟಿವಿಗೂ ಮುನ್ನ ನೋಡೋಣ ಬನ್ನಿ. ನಿಮಗೂ ರಾಮಚಾರಿ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ರಾಮಚಾರಿಗೆ ಊಟ ಮಾಡಬೇಕಾದ್ರೆ ನೀವು ತಿನ್ನಿ, ನಿಮ್ಮ ಮಗುಗೂ ತಿನ್ನಿಸಿ ಅಂತ ಹೇಳ್ತಾನೆ. ಚಾರು ಅವಾಗ ಯೋಚನೆ ಮಾಡಿ ಏನಾಯಿತು ಅಂತ ಕೇಳಿದಾಗ ಮಗುವಿಗೆ ಊಟ ಬೇಡವಂತೆ ಅಂತ ಹೇಳ್ತಾಳೆ. ರಾಮಚಾರಿ ಯಾಕೆ ಏನಾಯಿತು ಅಂತ ಕೇಳಿದಾಗ ಒಂದು ನಿಮಿಷ ಇರು ಕೇಳಿ ಹೇಳ್ತೀನಿ ಅಂತ ಹೇಳ್ತಾಳೆ. ಅಪ್ಪ ತಿಂದ್ರೇ ನಾನು ತಿನ್ನೋದು ಅಂತ ಹಠ ಮಾಡ್ತಾ ಇದೆ ಅಂತ ಹೇಳ್ತಾಳೆ. ಹೌದಾ ತಿನ್ನಿಸಿ, ಮಗು ಹೇಳಿದ ಮೇಲೆ ಮರು ಮಾತನ್ನೋದೇ ಇಲ್ಲ, ಆಯಿತು ತಿನ್ನಿಸಿ ಊಟನ ಅಂತ ಹೇಳ್ತಾನೆ ರಾಮಚಾರಿ ಚಾರುಗೆ. ಆಗ ಚಾರು ರಾಮಚಾರಿಗೆ ಊಟ ಮಾಡಿಸ್ತಾಳೆ ಹಾಗೂ ಅವಳು ತಿಂತಾಳೆ. ಇದನ್ನೆಲ್ಲ ನೋಡಿದ ಅಜ್ಜಿ ದೃಷ್ಟಿ ತೆಗಿತಾ ಇರ್ತಾಳೆ, ಇವರಿಬ್ರಿಗೂ ಯಾವುದೇ ದೃಷ್ಟಿ ಆಗಬಾರ್ದು. ಹಾಗೆ ರಾಮಚಾರಿ ಅಜ್ಜಿನ ಇದ್ಯಾಕೆ ಅಜ್ಜಿ ಹಿಂಗೆ ನೋಡ್ತಾ ಇದೆಯಾ ಅಂದಾಗ ನಿಮ್ಮಿಬ್ಬರು ಪ್ರೀತಿನ ನೋಡ್ತಿದ್ರೆ ನಮ್ಮ ಯಜಮಾನ್ರೇ ನೆನಪಾಗ್ತಾರೆ ಅಂತ ಹೇಳ್ತಾಳೆ ಅಜ್ಜಿ. ನಿಮ್ಮ ತಾತನು ನನ್ನ ಹೀಗೆ ಪ್ರೀತಿ ಮಾಡ್ತಾ ಇದ್ರು ಅಂದಾಗ ಚಾರು ಅಜ್ಜಿ ತಾತನು ರಾಮಚಾರಿ ಥರನೇ ನಿಮ್ಮನ್ನು ಹೀಗೆ ಪ್ರೀತಿ ಮಾಡ್ತಾ ಇದ್ರ ಅಂತ ಕೇಳ್ತಾಳೆ. ಅಯ್ಯೋ ಇವನೇನು ನೋಡ್ಕೊತಾನೆ, ನಿಮ್ಮ ತಾತ ನನ್ನ ನೆಲದ ಮೇಲೆ ಕಾಲಿಡಕ್ಕೂ ಬಿಡ್ತಾ ಇರಲಿಲ್ಲ, ಹಾಗೆ ನೋಡ್ಕೊತಾ ಇದ್ರು ಅಂತ ಹೇಳ್ತಾಳೆ ಅಜ್ಜಿ. ಮಾತಾಡೋದನ್ನ ಕೇಳಿಸ್ಕೊಂಡು ಅಲ್ಲಿಗೆ ಮುರಾರಿನು ಬಂದು ಓಹೋ ಅಜ್ಜಿಗೆ ಬೇಜಾನ್ ಫ್ಲಾಶ್ ಬ್ಯಾಕ್ ಇದೆ ತಾತನ ಜೊತೆಗೆ ಅಂತ ಹೇಳ್ತಾನೆ. ಆಗ ರಾಮಚಾರಿ ಚಾರಿಗೆ ನೋಡಿದ್ರ ಮೇಡಮ್ ತಾತ ಹೇಳ್ದಾಗೆ ನೀವು ನೆಲದ ಮೇಲೆ ನಡೆಯಂಗಿಲ್ಲ ಇನ್ನ ಅಂತ ಹೇಳ್ತಾನೆ. ನಾನು ತಾತಂಗೆ ತಕ್ಕ ಮೊಮ್ಮಗ ಅಂತ ಪ್ರೂವ್ ಮಾಡ್ಕೋತೀನಿ ಅಂತ ಹೇಳ್ತಾನೆ ರಾಮಚಾರಿ. ಅಯ್ಯೋ ಅಜ್ಜಿ ತಾತಂಗಿಂತ ರಾಮಚಾರಿ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾನೆ, ನೀವು ಅದನ್ನ ಒಪ್ಕೊಂಬಿಡಿ ಅಂತ ಹೇಳ್ತಾಳೆ ಚಾರು ಅಜ್ಜಿಗೆ. ಇಲ್ಲ ಅಂದ್ರೆ ರಾಮಚಾರಿ ಅಷ್ಟೇ ನನ್ನ ಅಂದಾಗ ಎಲ್ಲರೂ ನಗ್ತಾ ಇರ್ತಾರೆ. ಸರಿ ಆಯಿತು ಊಟ ಬೇಗ ತಿನ್ನಿ ಟೈಮ್ ಆಯಿತು ಅಂತ ಹೇಳ್ತಾನೆ ರಾಮಚಾರಿ ಚಾರುಗೆ. ಚಾರುಗೆ ಊಟ ತಿನ್ಬೇಕಾದ್ರೆ ಊಟ ನೆತ್ತಿಗಿರುತ್ತೆ. ಆಗ ರಾಮಚಾರಿ ತಲೆ ಬಡಿತಾ ಇರ್ತಾನೆ, ನೀರು ಕುಡಿಸ್ತಾನೆ. ಆಗ ಅಜ್ಜಿಗೆಲ್ಲ ಇರಬೇಡಿ ಕಂಡ್ರು, ಇಷ್ಟೆಲ್ಲ ಪ್ರೀತಿ ತೋರಿಸ್ಬೇಡಿ ಕಂಡ್ರು ಅಂದಾಗ ರಾಮಚಾರಿ ಯಾಕಜ್ಜಿ ತಾತನ ಮೀರಿಸ್ತೀನಿ ಅಂತ ಹೊಟ್ಟೆ ಊರಿನ ನಿನಗೆ ಅಂತ ಹೇಳ್ತಾನೆ. ಇಲ್ಲ ಕಣೋ ರಾಮಚಾರಿ, ನಿಮ್ಮಿಬ್ಬರು ಪ್ರೀತಿ ನೋಡಿ ಯಾರನ್ನ ಕೆಟ್ಕಣ್ಣ ಬಿಟ್ಟಾರು ಅಂತ ಭಯ ಅಂದಾಗ ಚಾರು ಅಜ್ಜಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಮ್ಗಿರೋವರೆಗೂ ನಿಮ್ಮ ಆಶೀರ್ವಾದ ಇರೋವರೆಗೂ ನಮಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ ಅಂತ ಹೇಳ್ತಾಳೆ. ಈ ಕಡೆ ನವದೀಪ್ ಮಾನ್ಯತ ಅವ್ರ ಮನೆಗೆ ಬಂದಿರ್ತಾನೆ. ಆಗ ಮಾನ್ಯತ ಟೆಲ್ ಮೀ ನವದೀಪ್ ನೀವು ಮಾಡಿದ್ದು ಸರಿನಾ ಅಂತ ಕೇಳ್ತಾಳೆ. ಪಾಪ ನಮ್ಮ ಮಾನ್ಯತ ಅವರು ನಿಮ್ಮನ್ನ ಎಷ್ಟು ನಂಬಿದ್ರು ಅವ್ರನ್ನ ಯಾಮರ್ಸ್ಬಿಟ್ರಲ್ಲ ನೀವು ಅಂತ ಹೇಳ್ತಾಳೆ. ನವದೀಪ್ ಮಾನ್ಯತಾಜಿ ನಾನೇನು ಮಾಡಿದೆ ಅಂತ ಕೇಳ್ತೇನೆ. ಆಗ ಮಾನ್ಯತಾ ನೀನೇನು ಮಾಡಿದ್ಯ ಅನ್ನೋದು ನನ್ನ ಮಗಳು ವಿತ್ ಪ್ರೂಫ್ ಸಮೇತ ತೋರಿಸಿದಾಳೆ, ಆಗಲೇ ನಿನ್ನ ಹುಡ್ಕೊಂಬಂದು ಶೂಟ್ ಮಾಡಿ ಸಾಯಿಸೋಣ ಅನ್ನಿಸ್ತಿತ್ತು. ನವದೀಪ್ ನಾನು ನಿನ್ನ ಹತ್ರ ಏನು ಕೇಳಿದೆ, ನನಗೆ ನನ್ನ ಬೇಬಿ ಬೇಕು, ನನ್ನ ಗಂಡನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ನ ಅಡ್ವಾಂಟೇಜಾಗಿ ತಗೊಂಡು ನಮ್ಮ ಪ್ರಾಪರ್ಟಿನೆಲ್ಲ ನಿನ್ನ ಹೆಸ್ರಿಗೆ ಬರ್ಸ್ಕೊಬೇಕು ಅಂತ ಮಾಡಿದ್ಯಲ್ಲ ಅಂತಾಳೆ. ಬಿಟ್ಟು ಮಾತಾಡೋ ನವದೀಪ್ ಅಂತ ಹೇಳ್ತಾಳೆ ಮಾನ್ಯತಾ. ಆಗ ಸಕ್ಸೇನಾ ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನು ಏನೇ ಮಾಡಿದ್ರು ಬಿಸ್ನೆಸ್ ಥರನೇ ನೋಡೋದು, ಏನು ಹಾಗೇನೆ ಏನೇ ಮಾಡಿದ್ರು ಒಂದೊಳ್ಳೆ ಫೌಂಡೇಶನ್ ಇರಬೇಕು ಅಂತ ಥಿಂಕ್ ಮಾಡ್ತೀನಿ. ನೋಡಿ ನಿಮ್ಮ ಪ್ರಾಪರ್ಟಿನ ನಾನು ಅಕ್ವೈರ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ, ಆದರೆ ನಿಮ್ಮನ್ನು ಲಾಕ್ ಮಾಡಬೇಕಾದ್ರೆ ನಾನೆಲ್ಲ ಹೀಗೆಲ್ಲ ಮಾಡಬೇಕಾಯಿತು ಅಂತ ಹೇಳ್ತೇನೆ. ನಿಮ್ಮನ್ನು ಲಾಕ್ ಮಾಡಬೇಕು ಅಂದರೆ ನಿಮ್ಮ ಪ್ರಾಪರ್ಟಿ ಎಲ್ಲ ನನ್ನ ಹತ್ರ ಇರಬೇಕು ಅಂತ ಇಷ್ಟು ಮಾಡಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಏನು ಹೇಳಿದ್ರು ನಾನು ಇದನ್ನೆಲ್ಲ ನಂಬಲ್ಲ ಅಂತ ಹೇಳ್ತಾಳೆ. ಆಗ ಸಕ್ಸೇನಾ ಈಗ ನಾನು ಏನು ಮಾಡಲಿ ಅಂತ ಕೇಳಿದಾಗ ಜೇಕೆ ಇದಕ್ಕೂ ಮೇಲೆ ನೀವೇನು ಮಾಡೋದು ಬೇಡ ಹೊರಟೋಗ್ಬಿಡಿ ಅಂತ ಹೇಳ್ತಾನೆ. ಆಗ ನವದೀಪ್ ಸರಿ ಆಯಿತು ಇನ್ನೇನು ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೊರಡ್ತಾನೆ. ಸಕ್ಸೇನಾ ಹೊರಡ್ತಾ ಇದ್ದಂಗೆ ಮಾನ್ಯತಾ ನಿಂತ್ಕೊ ಅಂತ ಹೇಳ್ತಾಳೆ. ಅವಾಗ ಅಂತ ಹೇಳ್ತಾನೆ. ಎಷ್ಟು ಬೇಕೋ ಅಷ್ಟು ಪೇಪರ್ ಮೇಲೂ ಸೈನ್ ಮಾಡಿಕೊಡ್ತೀನಿ ಅಂದಾಗ ಕ್ಯಾ ಮಾನ್ಯತಾಜಿ ಅಂತ ಕೇಳ್ತಾನೆ. ಆ ರಾಮಚಾರಿ ಸಾಯ್ಬೇಕು, ಅದೇ ಥರ ನನ್ನ ಮಗಳು ಹೊಟ್ಟೆಲಿರೋ ರಾಮಚಾರಿ ಮಗುನು ಸಾಯ್ಬೇಕು ಅಂತ ಹೇಳ್ತಾಳೆ ಮಾನ್ಯತಾ. ಅಷ್ಟೇನಾ, ಇದೆಲ್ಲ ಸಿಂಪಲ್ ಮ್ಯಾಟರ್, ಆ ರಾಮಚಾರಿ ಬೇಬಿನ ಮತ್ತೆ ರಾಮಚಾರಿನ ನಾನು ಫಿನಿಶ್ ಮಾಡ್ತೀನಿ ಅಂತಾನೆ. ನಾನು ಮಾಡ್ತೀನಿ, ಇಟ್ಸ್ ಮೈ ಪ್ರಾಮಿಸ್, ವರುಣ್ ಡಾಕ್ಯುಮೆಂಟ್ ರೆಡಿ ಮಾಡೋ ಅಂದಾಗ ಮೊದಲು ಕೆಲಸ ಮಾಡಿಕೊಡು ಆಮೇಲೆ ಮುಂದಕ್ಕೆ ಮಾತಾಡೋಣ ಅಂತ ಹೇಳ್ತಾಳೆ ಮಾನ್ಯತಾ. ನೀನು ಕೆಲಸ ಮಾಡಿಕೊಟ್ರೆ ನೀನು ಹೇಳಿದ ಕಡೆ ಎಲ್ಲ ಯಾಕೆ ಏನು ಅಂತ ಕೇಳ್ದಲೆ ಪೇಪರ್ಸ್ಗೆ ಸೈನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಮಾನ್ಯತಾ ಸಕ್ಸೇನಾಗೆ. ಆಗ ಸಕ್ಸೇನಾ ಓಕೆ ಆಯಿತು ಡನ್ ಅಂತ ಹೇಳ್ತಾನೆ. ಯಾರು ಹೊರಗಡೆ ಗ್ರೌಂಡಲ್ಲಿ ಏನೋ ಯೋಚನೆ ಮಾಡಿಕೊಂಡು ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ರಾಮಚಾರಿ ಬರ್ತಾನೆ. ಆಗ ರಾಮಚಾರಿ ಯಾಕೆ ಚಾರು ಮೇಡಮ್ ಇಷ್ಟೊಂದು ಆತಂಕ ಅಂತ ಕೇಳ್ತಾನೆ. ರಾಮಚಾರಿ ಯುದ್ಧ ಸಾರಾಗಿದೆ, ಆದರೆ ನಮ್ಮ ಎದುರುಗಡೆ ಇರೋರು ದೊಡ್ಡ ಶತ್ರುಗಳಾಗಿದ್ರು ಪರವಾಗಿಲ್ಲ, ಹೇಗೋ ಗೆಲ್ಬೋದಾಗಿತ್ತು, ಆದರೆ ಶತ್ರುಗೆ ಬೆಂಗಾಲವಾಗಿ ನಿಂತಿರೋದು ನಮ್ಮಮ್ಮ. ಹಾಗಾಗಿ ಶತ್ರುಗಳಿಗೆ ಒಂದಷ್ಟು ಬೆಲ ಶಕ್ತಿ ಇದ್ದೇ ಇರುತ್ತೆ ಅಲ್ವಾ, ಅವ್ರ ವಿರುದ್ಧ ಹೋರಾಡಿ ಗೆಲ್ಲಬೇಕು, ನಮ್ಮ ಡ್ಯಾಡ್ನ ವಾಪಸ್ ಕರ್ಕೊಂಬರ್ಬೇಕು, ಅವ್ರ ಮೇಲಿರೋ ಆರೋಪನ ದೂರ ಮಾಡಬೇಕು, ದುಷ್ಟ ಜಂತುಗಳನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪರಿಸ್ಥಿತಿ ನಮ್ಮದು ಅಂತ ಹೇಳ್ತಾಳೆ ರಾಮಚಾರಿಗೆ. ಯುದ್ಧ ಅನ್ನೋದು ಫಿಕ್ಸ್ ಆಗಿದೆ, ಆದರೆ ಹೇಗೆ ಹೆಜ್ಜೆ ಹಾಕಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ.
ಬನ್ನಿ ನೀವು ಆಯಾಸ ಮಾಡ್ಕೋಬೇಡಿ, ಕೂತ್ಕೊಳ್ಳಿ ಮೊದಲು ಅಂತ ಹೇಳ್ತಾನೆ. ಹಾಗೆ ಚಾರುನ ಕುಂಡ್ರಿಸ್ತಾನೆ. ರಾಮಾಚಾರಿ ಆಗ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್, ನಮ್ಮ ಎದುರುಗಡೆ ಇರೋ ಶತ್ರು ಅಂತ ಇಂಥ ಶತ್ರು ಅಲ್ಲ. ಜೈಶಂಕರ್ ಅನ್ನೋ ವೃಕ್ಷನೇ ಬುಡ ಸಮೇತ ಬೀಳೋ ಹಂಗೆ ಮಾಡಿರೋನು. ಈಗ ಅಂಥ ಶತ್ರುನ ಬೀಳ್ಸೋದು ಅನಿವಾರ್ಯ, ಅವಶ್ಯಕತೆ ಅಂದಾಗ ಚಾರು ಹೇಗೆ ರಾಮಾಚಾರಿ ಅದು ಅಂತ ಕೇಳ್ತಾಳೆ. ಆಗ ಮುರಾರಿ ಯೋಚನೆ ಮಾಡ್ಬಿಡಿ, ಅದಕ್ಕೆ ತೂತ ಆಗಿರೋ ದೋಣಿಲಿ ಪ್ರಯಾಣ ಮಾಡ್ತಾ ಇರೋರು ಅವರು. ದಡ ಸೇರೋ ಅಷ್ಟರಲ್ಲಿ ದೋಣಿಲಿರೋ ನೀರನ್ನ ಖಾಲಿ ಮಾಡೋ ಅಷ್ಟರಲ್ಲಿ ಅವರು ವ್ಯರ್ಥ ಆಗಿರ್ತದೆ. ಅಷ್ಟರಲ್ಲಿ ನಾವು ಏನು ವ್ಯವಸ್ಥೆ ಮಾಡ್ಕೊಬೇಕೋ ಅದನ್ನ ಮಾಡ್ಕೊಂಡ್ರಾಯ್ತು. ಆಗ ರಾಮಾಚಾರಿ ನೀ ಹೇಳಿದ್ದು ಸರಿ ಮುರಾರಿ. ಚಾಣಕ್ಯ ಒಂದ್ ಕಡೆ ಒಂದು ಮಾತನ್ನ ಹೇಳ್ದ, ಯುದ್ಧದಲ್ಲಿ ಶತ್ರುಗಳ ದೌರ್ಬಲ್ಯ ತಿಳ್ಕೊಂಡು ಆಮೇಲೆ ಗೆಲ್ಲಕ್ಕೆ ಹೋಗ್ಬೇಕು. ಹಾಗೆ ನವದೀಪ್ಗೂ ಒಂದು ವೀಕ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ. ಆ ವೀಕ್ ಪಾಯಿಂಟ್ನ ತಿಳ್ಕೊಂಡ್ರೆ ಮುಂದೆ ಎದ್ದೆ ಹಾಕ್ಬೋದು ಅಂತ ಹೇಳ್ತಾನೆ. ಖಂಡಿತ ದಾರಿ ಇದೆ. ಜೇಕೆ ರುಕ್ಕುಗೆ ಅಲ್ಲ ರುಕ್ಕು, ಯಾರಾದ್ರೂ ಗುಂಡಿ ತೋಡ್ತಾ ಇದ್ರೆ ನಮ್ಗೆ ಸಾಧ್ಯ ಆದ್ರೆ ಆ ಗುಂಡಿ ಒಳಗೆ ಅವ್ರನ್ನೇ ಹಾಕಿ ಮುಚ್ಚಾಕ್ಬಿಟ್ರೆ ವ್ಯರ್ಥ. ಆದ್ರೆ ಇಲ್ಲೊಬ್ರು ಯಾರಿಗೋ ತೋಡಿರೋ ಗುಂಡಿ ಒಳಗಡೆಗೆ ಮಣ್ಣಾಕಿ ಅಂತಿದಾರಲ್ಲ, ಅಂತವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಜೇಕೆ. ಆಗ ರುಕ್ಕು ಯಾರ ಬಗ್ಗೆ ಹೇಳ್ತಿದ್ಯಾ ಅಂದಾಗ ಮಾನ್ಯತವ್ರ ಬಗ್ಗೆ. ಯಾಕೆ ಅಂತ ಕೇಳ್ತಾಳೆ. ಏನು ಮತ್ತೆ ರಾಮಾಚಾರಿ ಮತ್ತು ಅವ್ರ ಮಗುನ ಸೈಜ್ ಬಂದ್ರೆ ಎಲ್ಲಾ ಪೇಪರ್ಗೂ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರು ಮತ್ತೆ ಯಾಮಾರ್ತಾ ಇದ್ದಾರೆ ಅಂತ ಅನ್ಸಲ್ವಾ ರುಕ್ಕು ಅಂತ ಹೇಳ್ತಾನೆ. ಆಗ ಮಾನ್ಯತ ಮೋಸ ಮಾಡೋದಕ್ಕೂ ಯಾಮಾರ್ಸೋದಕ್ಕೂ ಆ ನವದೀಪಿಗೆ ಮಾತ್ರ ಬರೋದು ಅನ್ಕೊಂಡಿದ್ಯಾ? ಮಾನ್ಯತ ಅದ್ರಲ್ಲಿ ಸೀನಿಯರ್. ಆಗ ಜೇಕೆ ಹೌದೌದು ಗೊತ್ತಿರದೆ ಆದ್ರು ಅಂದಾಗ ಮಾನ್ಯತ ಆದ್ರೂ ಏನದು, ಇಷ್ಟೆಲ್ಲ ಗೊತ್ತಿದ್ರು ಹಳ್ಳಕ್ಕೋಗಿ ಬೀಳ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂತಾನೆ ಜೇಕೆ. ಮಾನ್ಯತ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತಾರೆ. ಅವನ ಲಾಭಕ್ಕೋಸ್ಕರ ನನ್ನನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ನೋ ಹಾಗೆ ನನ್ನ ಲಾಭಕ್ಕೋಸ್ಕರ ಅವನ್ನ ಯೂಸ್ ಮಾಡ್ಕೊಡ್ತೀನಿ ನಾನು. ಏನ್ ಮಾಡ್ಕೋಬೇಕು ಅಂದ್ರೆ ನಾನು ಹೇಳಿದ ಕೆಲಸ ಅವನು ಮಾಡ್ಕೊಂಡು ಬಂದೇ ಬರ್ತಾನೆ. ನಮ್ಮಿಂದ ಆಗೋ ಕೆಲಸ ಕಷ್ಟಪಟ್ಟಾದ್ರೂ ಅವನು ಮಾಡ್ಕೊಂಡು ಬಂದೇ ಬರ್ತಾನೆ. ಏನಾದ್ರೂ ಆಗಿರ್ಲಿ ನನಗೆ ನನ್ನ ಕೆಲಸ ಆಗ್ಬೇಕು ಅಷ್ಟೇ. ಜೇಕೆ ಒಂದ್ ವೇಳೆ ರಾಮಾಚಾರಿನ ಸಾಯಿಸ್ಬಿಟ್ಟು ಎಲ್ಲ ಪೇಪರ್ಗೂ ಸೈನ್ ಮಾಡಿ ಅಂತ ಬಂದ್ರೆ ಏನ್ ಮಾಡ್ತೀರಾ ಅಂತಾನೆ. ಅದೆಲ್ಲ ಮುಖ್ಯ ಅಲ್ಲ, ನನಗೆ ರಾಮಾಚಾರಿ ಮತ್ತೆ ಆ ಮಗು ಸಾಯ್ಬೇಕು. ಈ ಎರಡು ಕೆಲಸ ಅವನು ಮಾಡ್ಕೊಂಡು ಬಂದೇ ಬರ್ತಾನೆ. ಆಗ ರುಕ್ಕು ಕೆಲಸ ಆಗಿದೆ ಸೈನ್ ಮಾಡಿ ಅಂತ ಬಂದ್ರೆ ಅಂದಾಗ ಮಾನ್ಯತ ಕೆಲಸ ಆದ್ಮೇಲೆ ಅವನು ಇಲ್ಲಿಗೆ ಯಾಕೆ ಬರ್ತಾನೆ, ಜೈಲಿಗೆ ಹೋಗ್ತಾನೆ ಅಂತ ಹೇಳ್ತಾಳೆ ಮಾನ್ಯತ. ಆಗ ಜೇಕೆ ಯಾಕೆ ಅಂತ ಕೇಳಿದಾಗ ರಾಮಾಚಾರಿನ ಸಾಯಿಸೋದಕ್ಕೆ ಜೈಲಿಗೆ ಹೋಗೋಂಗೆ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ನನ್ನ ಸಹಾಯ ತಗೊಂಡು ಇಷ್ಟೆಲ್ಲ ದಕ್ಕಿಸ್ಕೊಂಡ ಮೇಲೂ ನನಗೆ ಸುಳ್ಳೇಳಿ ನನ್ನ ಪ್ರಾಪರ್ಟಿನೆಲ್ಲ ಸಿಗ್ನೇಚರ್ ಹಾಕಿಸ್ಕೊಂಡು ನಾನು ಕೂಡ ಅವನ ಸ್ಟೈಲಲ್ಲೇ ಈ ಕೆಲಸನ ಮಾಡಿ ಮುಗಿಸ್ತೀನಿ. ಜೇಕೆ ಈಗಿನ ಕಾಲದಲ್ಲಿ ಸಮೋಸ ತಿನ್ನೋದೇ ಕಷ್ಟ, ಆದರೆ ಮೋಸನ ಎಷ್ಟು ಈಸಿಯಾಗಿ ಮಾಡ್ತಾರೆ. ಈ ಕಡೆ ಮುರಾರಿ ನವದೀಪ್ನ ಸೋಲಿಸ್ಬೇಕು ಅಂದರೆ ಒಂದು ಪುಟ್ಟ ಐಡಿಯಾ ಇದೆ ಅಂತ ಹೇಳ್ತಾನೆ. ಶ್ರೀಮಂತರಿಗೆ ವೀಕ್ ಪಾಯಿಂಟು ಅಂತ ಅಂದರೆ ಅವ್ರ ಮಕ್ಕಳು ಮತ್ತು ಸಂಸಾರ. ಅವನು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ ಅಲ್ವಾ, ಅವರಲ್ಲಿ ಒಬ್ಬರನ್ನ ನಾವೇ ಕಿಡ್ನಾಪ್ ಮಾಡಿಬಿಟ್ರೆ, ಕಿಡ್ನಾಪ್ ಮಾಡಿ ಅವ್ರನ್ನ ಎದುರಿಸಿ ನಮಗೆ ಬೇಕಾದ ಕಡೆ ಅವ್ರ ಸಿಗ್ನೇಚರ್ ಮಾಡಿಸ್ಕೋಬೋದಲ್ವಾ ಅಂತಾನೆ. ಆಗ ಚಾರು ಏನು ಹೇಳ್ತಾ ಇದೀಯಾ ಮುರಾರಿ ಅಂತಾಳೆ. ಆಗ ಇದು ಒಂಥರ ರಣತಂತ್ರನೇ ಅದಕ್ಕೆ ಅಂತ ಹೇಳ್ತಾನೆ. ಏನು ರಣತಂತ್ರ ಮುರಾರಿ, ಅವ್ರು ಮಾಡಿದ ತಪ್ಪಿಗೆ ಅವ್ರ ಮನೆಯವ್ರಿಗೆಲ್ಲ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅಷ್ಟಕ್ಕೂ ನಾವು ಕೆಟ್ಟದ್ದರ ವಿರುದ್ಧ ಹೋರಾಡ್ತಾ ಇದ್ದೀವಿ, ಹೀಗಾಗಿ ನಾವು ಕೆಟ್ಟದ ರೀತಿಯಲ್ಲಿ ಹೋರಾಡಿದ್ರೆ ತಪ್ಪಾಗುತ್ತೆ. ಲೋ ರಾಮಾಚಾರಿ ನಮ್ಮ ಮಹಾಭಾರತದಲ್ಲಿ ದ್ರೋಣಾಚಾರ್ಯರನ್ನ ಸಾಯಿಸಿದ್ದು, ಭೀಷ್ಮರನ್ನ ಬೀಳ್ಸಿದ್ದು ಅಂತ ರಣನೀತಿಗಳೇ ತಾನೆ ಅಂತಾನೆ. ಕೆಟ್ಟದ್ದರ ವಿರುದ್ಧ ಹೋರಾಡಬೇಕು ಅಂದ್ರೆ ವಿರುದ್ಧ ಹೋರಾಡಬೇಕು ಅಂತ ಯಾವ ಧರ್ಮಶಾಸ್ತ್ರದಲ್ಲೂ ಬರೆದಿಲ್ಲ ಅಂತ ಹೇಳ್ತಾನೆ. ಹಾಗಂತ ದಾರಿಲಿ ಹೋಗೋದು ಧರ್ಮ ಅಲ್ಲ ಅಂತ ಹೇಳ್ತಾನೆ ರಾಮಾಚಾರಿ. ಕೆಟ್ಟ ದಾರಿಲಿ ಹೋಗಿ ಗೆಲ್ಲೋದು ನನಗೆ ತಪ್ಪು ಅನ್ನಿಸ್ತಿದೆ ಮುರಾರಿ ಅಂತ ಹೇಳ್ತಾಳೆ ಚಾರು. ಒಂದು ವೇಳೆ ನಾವು ಹಾಗೆ ಮಾಡಿದ್ರೆ ನವದೀಪ್ಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ? ನೀವಿಬ್ಬರು ಹೀಗೆ ಬೋಧನೆ ಮಾಡ್ತಾ ಇರಿ. ಬೋಧನೆ ಎಂಥವ್ರ ಎದುರುಗಡೆ ಮಾಡಬೇಕು ಗೊತ್ತಾ? ಅದನ್ನು ಕೇಳೋ ಆಸಕ್ತಿ ಇರೋರ ಹತ್ರ ಮಾಡಬೇಕು. ಹಸ್ತಿರೋ ಹುಲಿ ಮುಂದೆ ಶಾಂತಿ ಪಾಠ ಮಾಡ್ತಾ ಇದ್ರೆ ಪಾಠ ಮಾಡೋರ್ನೇ ಬಾಯೊಳಕ್ಕೆ ಹಾಕೊಳ್ಳುತ್ತೆ ಹೊರತು ಶಾಂತಿ ಪಾಠನಲ್ಲ ಅಂತಾನೆ. ಈ ಕಡೆ ವರುಣ್ ಮಾನ್ಯತವ್ರ ಹತ್ರ ಮಾನ್ಯತವ್ರ ಡೀಲ್ನ ಒಪ್ಕೊಂಡ್ರ, ನೀವು ರಾಮಾಚಾರಿನ ಸಾಯಿಸ್ಬಿಡ್ತೀರಾ ಅಂತ ಕೇಳ್ತಾನೆ. ಇರೋದು ಒಂದು ರಸ್ತೆ ಅಂದರೆ ಅಲ್ಲಿಗೆ ಹೋಗ್ಬೇಕಲ್ವಾ ಅಂತಾನೆ. ವರುಣ್ ನನಗೇನು ಅರ್ಥ ಆಗ್ತಾ ಇಲ್ಲ ಸಬ್, ಅವರೇನೋ ರಾಮಾಚಾರಿನ ಮತ್ತು ಮಗುನ ಸಾಯಿಸು ಅಂತ ಹೇಳ್ತಾರೆ, ನೀವು ನೋಡಿದ್ರೆ ಎಲ್ಲದಕ್ಕೂ ಒಪ್ಕೊಂಬರ್ತಾ ಇದ್ದೀರಾ, ಅದು ಹೇಗೆ ಸಾಬ್ ಅಂತ ಕೇಳ್ತಾರೆ. ಇದೆಲ್ಲ ಬಿಸ್ನೆಸ್ ಸ್ಟ್ರಾಟಜಿ, ನಿನಗೆ ಅರ್ಥ ಆಗಲ್ಲ. ಅವಳು ಹೇಳಿದ ಕೆಲಸ ನಾನು ಮಾಡಲಿಲ್ಲ ಅಂದರೆ ಒಬ್ಬರಿಗೆ ಹೇಳ್ತಾಳೆ ಅವಳು. ಆಗ ನಾನು ಮೂರನೇನೋ ಆಗೋದಿಲ್ವಾ ಅಂತ ಹೇಳ್ತಾನೆ. ಇದರಿಂದ ನನ್ನ ಮತ್ತು ಮಾನ್ಯತಾ ಬಿಸ್ನೆಸ್ಗೆ ತುಂಬ ಅಪಾಯ.
ಈಗ ಅವಳು ಏನೇ ಹೇಳಿದ್ರು ಎಲ್ಲದಕ್ಕೂ ಓಕೆ ಅನ್ಬೇಕು ನಾನು. ಆಗ ಮಾನ್ಯತೆ ಆಸ್ತಿ ನನ್ನ ಆಸ್ತಿ ಈಸಿಯಾಗಿ ಮರ್ಡ್ ಮಾಡ್ಬೋದು ಅಂತ ಹೇಳ್ತಾನೆ. ಮತ್ತೆ ನನಗೆ ಮರ್ಡರ್ ಮಾಡೋದು ಅಷ್ಟು ಸುಲಭದ ಕೆಲಸ ಗೊತ್ತು ತಾನೆ ನಿನಗೆ. ಮತ್ತೆ ರಾಮಾಚಾರ್ಯನು ಮತ್ತೆ ಮಗುನ ಸಾಯಿಸಿ ನೀವು ಸೈನ್ ಮಾಡಿಸ್ಕೊಳಕ್ಕೆ ಅಂತ ಹೋದ್ರೆ ಅವರು ಸೈನ್ ಮಾಡ್ತಾರ ಅಂತ ಕೇಳ್ತಾನೆ. ಒಂದ್ ವೇಳೆ ಅವರು ಸೈನ್ ಮಾಡಲಿಲ್ಲ ಅಂತ ಅಂದಾಗ ಸಕ್ಸೇನಾ ಅವಳು ಸಾಯ್ತಾಳೆ, ಗೆಲ್ಲೋಕೆ ಅಂತ ಬಂದವಳು ಸಾಯಿಸೋಕೆ ರೆಡಿ ಇರಲ್ವಾ ಅಂತ ಹೇಳ್ತಾನೆ ಸಕ್ಸೇನಾ. ಈ ಕಡೆ ಚಾರು ರಾಮಾಚಾರಿಗೆ ಯಾರಿಗೋ ಕಾಲ್ ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ ಇವ್ರ ಹೆಸರು ಪುರುಷೋತ್ತಮ, ಇನ್ವೆಸ್ಟಿಗೇಟರ್ ಅಂತ ಹೇಳ್ತಾನೆ. ಚಾರು ಇವ್ರ ಹೆಸರನ್ನ ನಾನು ಕೇಳೇ ಇಲ್ವಲ್ಲ ರಾಮಾಚಾರಿ ಅಂತಾಳೆ. ಇವರು ನನ್ನ ಫ್ರೆಂಡ್ ಅಲ್ಲ ಮೇಡಮ್, ನನ್ನ ಫ್ರೆಂಡು ಕೊಲಿಗಿದಿರಲ್ಲ ಅವರಿಗೆ ಪರಿಚಯ ಅಂತ ಕಾಲ್ ಮಾಡ್ತಾನೆ. ಅವರಿಗೆ ಕಾಲ್ ಮಾಡಿ ಹಲೋ ಸರ್ ನಾನು ರಾಮಾಚಾರಿ ಅಂತ ಹೇಳ್ತಾನೆ. ಯಾವ ರಾಮಾಚಾರಿ ಅಂದಾಗ ಸರ್ ಜಯಶಂಕರ್ ಅಂತ ಅರೆಸ್ಟ್ ಆಗಿದ್ರಲ್ಲ ಅವ್ರ ಅಳಿಯ ಅಂತ ಹೇಳ್ತಾನೆ. ಓ ಗೊತ್ತಾಯ್ತು, ನಿರಂಜನ್ ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೇಳಿ ರಾಮಾಚಾರಿ ನನ್ನಿಂದ ಏನಾಗಬೇಕಾಗಿತ್ತು ಅಂತ ಕೇಳ್ತಾನೆ. ನೀವು ಫೇಮಸ್ ಜರ್ನಲಿಸ್ಟ್ ಅಂತೆ, ಎಂಥ ಕ್ರಿಟಿಕಲ್ ಕೇಸ್ ಆಗಿದ್ರು ತುಂಬ ಬ್ರಿಲಿಯಂಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ನೀವು ದುಡ್ಡು ಕಾಸಿಗೆ ಹೋರಾಡದೆ ತುಂಬ ನಿಯತ್ತಾಗಿ ಹೋರಾಡ್ತೀರಾ, ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಅಂದಾಗ ಏನೋ ಆದಷ್ಟು ಸಮಾಜ ಸೇವೆ ನನ್ನಿಂದ ಆದಾಗೆ ಮಾಡ್ತಾ ಇದ್ದೀನಿ ಅಂತಾನೆ. ರಾಮಾಚಾರಿ ಹೇಳಿದ್ನೆಲ್ಲ ತಗೊಂಡು ಹೋಗಿ ಸಕ್ಸೇನಾ ಹತ್ರ ಹೇಳ್ತಾನೆ. ನಿಮ್ಮನ್ನ ಇನ್ವಿಟೇಷನ್ ಮಾಡಿ ಅಂತ ಹೇಳಿ ಅಂತ ಹೇಳ್ದ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.